ಮತ್ತೆ ಬಿಜೆಪಿಯಲ್ಲಿ ಯಾವುದೇ ಆರೋಪ ಬಂದ್ರು ಯಾರು ರಾಜೀನಾಮೆ ಕೊಡಲ್ಲ. ಆಯೋಗ ನೋಡಿ, ಪ್ರಪ್ರಥಮವಾಗಿ ಮೌಲ್ಯಾಧಾರಿತ ರಾಜಕಾರಣಿ ಏನಾದ್ರು ಇದ್ದಿದ್ರೆ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವರು ತನ್ನ ಮೇಲೆ ಆರೋಪ ಬಂದ ತಕ್ಷಣ 3-4 ಸರಿ ರಾಜೀನಾಮೆ ಕೊಟ್ಟು ಬಂದ್ರು. ಯಾರಾದ್ರೂ ಈಗ ಅಂತಹ ಒಂದು ರಾಜಕಾರಣದ ಅಡಿಯಲ್ಲಿ ಕೆಲಸ ಮಾಡಿ ಬಂದವರು ಯಾರು? ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಒಂದು ನಿಮಿಷ, ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಸಿದ್ದರಾಮಯ್ಯನವರು. ಅಂದ್ರೆ ಒಂದು ಅಟ್ಲೀಸ್ಟ್ ಅವ್ರ ಜ್ಞಾನ, ಎಸ್ ನನ್ನ ಮೇಲೆ ಆರೋಪ ಬಂದಿದೆ, ನಾನು ರಾಜೀನಾಮೆ ಕೊಡೋಣ ಅಂತ ಒಂದು ಪರಿಜ್ಞಾನನೂ ಇಲ್ಲ. ಅಂದ್ರೆ ಅವ್ರದ್ದು 40%, ಇವ್ರದ್ದು 80%. ಮಹೇಶ್ ಒಂದೇ ಸೆಕೆಂಡ್. ಮಾನ್ಯ ರಾಮೇಗೌಡರು ಒಂದು ಒಳ್ಳೆ ಒಂದೇ ಸಣ್ಣ ಪದ ಹೇಳಿದ್ರು, ಪರಿಣಿತ ವ್ಯಕ್ತಿಗಳು ನಿಮಗೂ ಬೇಕು, ಎಲ್ಲರಿಗೂ ಬೇಕು. ಅವರೊಂದು ವಾದ ಹೇಳಿದ್ರು, ನಾನು ಅದನ್ನ ಬಗ್ಗೆ ಅಲ್ಲಗಳೆಯುತ್ತಿಲ್ಲ. ಪರಿಣಿತ ಅಧಿಕಾರಿಗಳು ಇದ್ದರೇನೆ ಇದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸ್ಪೋಸ್ ಆಗೋದು, ಎಕ್ಸ್ಟೆಂಡೇಷನ್ ಆಗೋದು. ಅವ್ರು ಹೇಳಿ ನಾನು ಒಪ್ತೀನಿ. ಆದರೆ ನೀವು ಅದನ್ನೇ ಬೆಳೆಸ್ತಾ ಹೋದ್ರೆ ನಿಮಗೇನು ಬೆಲೆ ಇದೆಯಪ್ಪ? ಹೇಳಪ್ಪ. ಆತ್ಮವಿಮರ್ಶೆ ಮಾಡ್ಕೋಬೇಕಾಗ್ತದೆ, ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ ಸರ್. ಈಗ ಆಯ್ತು, ಯಾರೇ ಬೆಳೆಸಿರ್ಲಿ ಸರ್, ಅಧಿಕಾರ ಅಂತ ಇವತ್ತು ನಿಮ್ಮ ಕೈಲಿ ಇತ್ತು. ಆಯ್ತು, ನೀವು ನಮ್ಮ ಕೈಲಿ ಹೇಳಿದ್ರಿ, ನಮ್ಮ 40% ಅಂತ ಹೇಳಿದ್ರಿ. ಅವರೊಂದು ಮಾತು ಹೇಳಿದ್ರು, ನಿಮ್ಮ 40% ನೀವು ಶೀಲ್ಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೊಂದು ಅವಕಾಶ ಇತ್ತು, ನೀವು ಮಾಡ್ಕೊಳ್ಳಿಲ್ಲ, ಫೇಲ್ಯೂರ್ ಅಂತ ಹೇಳಿದ್ರು. ನಿಜ, ನಾನು ಅದನ್ನ ಅಲ್ಲಿಗೆ ಹೇಳಿಲ್ಲ. ಆದರೆ ನಮ್ಮ ಜನ ಸರಿ ಇರ್ಬೋದು ಅಂತ ತಪ್ಪಿಕೊಂಡ್ರೆ ನಾವು ಅಧಿಕಾರ ಇಳಿಸಿದ್ರು, ನಾವು ಇಳಿದ್ಬಿಟ್ವಪ್ಪ, ವಿರೋಧ ಪಕ್ಷದಲ್ಲಿದ್ದೀವಿ. ಆಡಳಿತ ಪಕ್ಷದಲ್ಲಿರೋ ಜವಾಬ್ದಾರಿ ಇಲ್ಲ ಅಂತ ಹೇಳ್ತೀವಿ. ನಿಮಗೂ ಜವಾಬ್ದಾರಿ ಇದೆ ವಿರೋಧ ಪಕ್ಷದ ನಾಯಕರಿಗೆ. ಉತ್ತರ ಕೊಡ್ತೀನಿ. ನೀವು ಸಾರ್ವಜನಿಕವಾಗಿ ಮಾತಾಡ್ತಿರೋದು, ನಾನು ಉತ್ತರ ಕೊಡ್ತೀನಿ, ತಪ್ಪಿಲ್ಲ. ನೋಡಿ, ನಮಗೆ ಸಿಕ್ಕಂತ ಅವಕಾಶ, ಸಿಕ್ಕಂತ ಒಂದು ಪತ್ರದ ಆಧಾರದ ಮೇಲೆ ಇವತ್ತು ನಾವು ಆರೋಪ ಮಾಡಿದ್ದೀವಿ. ನಮ್ಮ ವಿರೋಧ ಪಕ್ಷದ ಜವಾಬ್ದಾರಿಯುತವಾಗಿ ಮಾಡಿದ್ದೀವಿ. ನೀವು ಅದನ್ನ ನಾವು ಮಾಡಿರೋದಿದ್ರೆ ನೀವು ನಮ್ಮ ಮೇಲೂ ಕೇಸ್. ಅಂದ್ರೆ ನಿಮ್ಮ ವಿರೋಧ ಪಕ್ಷದವರು ಗೊತ್ತಿಲ್ಲ, ಯಾವ ಶಾಸಕರಿಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ಸೆಂಟೇಜ್ ನಡೀತಿದೆ ಗೊತ್ತಿಲ್ವಾ? ನಮಗೆ ಗೊತ್ತಿದ್ದರೆ ಗುತ್ತಿಗೆದಾರ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿ, ಗೊತ್ತು ಇಲ್ಲ ಗೊತ್ತಿಲ್ಲ, ಗೊತ್ತಿಲ್ಲ ಅಂತಲ್ಲ, ಆ ಪತ್ರದ ಮೇಲೆ ನಿಮಗೂ ಗೊತ್ತು. ನೋಡಿ, ಆಗಿದ್ರೆ ಆಮೇಲೆ ಬರ್ತೀನಿ. ನಾನು ಹೇಳೋದು 40%, ನೀವು 80%, ನಮ್ಗೆ 40% ನಿಮಗೂ ಗೊತ್ತಿತ್ತಲ್ಲ. SIT ಮಾಡಿದ್ರಲ್ಲ, SIT ಕೊಟ್ಟಿದ ಮೇಲೆ ನಿಮ್ಮ ಜವಾಬ್ದಾರಿ ಏನಿದೆ ಮಾಡಿ. ನೀವು ಹೇಳಿದ್ರೆ ಆಗ್ಲಿ, ಒಂದು ಪದ ಹೇಳಿದ್ರಿ, ಪಬ್ಲಿಕ್ ಡೊಮೇನಲ್ಲಿ ಹಾಕ್ಬೇಕು ಅಂತ ಹಾಕ್ಸಿ. ಯಾಕೆ ನಿಮ್ಮ ಜವಾಬ್ದಾರಿ ಅಲ್ಲ? ನೀವು ಬಿಜೆಪಿ ಹಾಕ್ಸಿದ್ದೀರಾ? ನಮ್ದೇನು ಮಾಡಲ್ವಲ್ಲ, ನಾವೇನು ಮಾಡಲ್ವಲ್ಲ, ನಾವೇನು ಮಾಡಲ್ಲ, ನಾವೇನು ಮಾಡಲ್ಲ ರೀ, ನಾವು ಮಾಡಲ್ಲ. ನಿಮ್ಮ ಪಕ್ಷ ನೋಡಿ, ಯಾವಾಗಲೂ ಭ್ರಷ್ಟಾಚಾರ ಮಾಡೇ ಇಲ್ಲ ರಾಜ್ಯದಲ್ಲಿ. ನೀವು 6 ಕಾಸು ಕೊಟ್ರೆ 10 ಕಡೆ, 3 ಕಾಸು ಕೊಟ್ರೆ ಸೊಸೆ ಕಡೆ ತರ ಮಾತಾಡ್ರಿ. ಮಾತಾಡ್ರಿ. ಹೌದು, ನೀವು ಹಂಗೆ ಮಾತಾಡ್ತಿರೋದು. ನೀವು ಆಡಳಿತ ಪಕ್ಷವನ್ನ ಜವಾಬ್ದಾರಿಯುತವಾಗಿ ನೀವೆಲ್ಲ ಇದ್ದವ್ರು, ನೀವು ಕೇಳಕ್ ನಿಮಗೂ ಶಕ್ತಿ ಇಲ್ಲ ಅಂತ ಒಪ್ಕೊಳ್ಳಿ. ನಾವು ಕೇಳ್ತೀವಿ. ಆಡಳಿತ ಪಕ್ಷ ಕೊಡಬೇಕಾದವ್ರ ಜವಾಬ್ದಾರಿ. ನಾವೇನು ಬೇರೆ ಕೇಳಿಲ್ಲ. ಈ ರಾಜ್ಯದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಕೇಳಿದ್ದೀವಿ. ನೀವು ಮಾಡಿಲ್ವಾ? ಅಲ್ಲಿ ನೋಡಿಲ್ವಾ? ನಿನ್ನ ಒಂಥರ ಪಲಾಯನವಾದ ಮಾತುಗಳಾಗಬಾರ್ದು. ನಾವು ಜವಾಬ್ದಾರಿಯಿಂದ ಮಾತಾಡೋಕೆ ಕೂತಿರೋದಿಲ್ಲ. ನೀನೇನ್ ಮಹಾ, ನಾನೇನ್ ಮಹಾ, ಸೇರಿಗೆ ಸಭಾ ಸೇರೋಲ್ಲ. ನಾವು ಎಲ್ಲರೂ ಕೂತಿರೋದು ಒಂದು ಜವಾಬ್ದಾರಿಯಿಂದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ. ಪೂರ್ತಿ ಕೇಳ್ರಿ. ರಾಮಕೃಷ್ಣ ಹೆಗಡೆ ಬಗ್ಗೆ ಹೇಳಿದ್ರು. ರಾಮಕೃಷ್ಣ ಹೆಗಡೆ ಬಗ್ಗೆ ಮಾತಾಡಕ್ಕೆ ಯಾವಾಗೆಲ್ಲ ತಾಕತ್ತಿದ ಇದೇನ್ರಿ? ಅಂತ ವ್ಯಕ್ತಿಗಳು ನಾವು ಅಪೇಕ್ಷೆ ಪಡ್ತಿದ್ವಿ. ಅವ್ರು ಒಪ್ಕೊಳ್ತಾರ? ಸುಮ್ಮನೆ ಹಿಂಗೆ 6 ಕಾಸು ಕೊಟ್ಟರೆ 10 ಕಡೆ 3 ಕಾಸು ಕೊಟ್ಟರೆ ಮಾತಾಡ್ತಿರೋದು ನಾವು ಒಪ್ಕೊಳ್ತೀವಿ. ರಾಮಕೃಷ್ಣ ಒಪ್ಕೊಳ್ತಿದ್ರಿ. ಖಂಡಿತವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳ್ತಾ ಇರೋದು.